ಬಳ್ಳಾರಿಯಲ್ಲಿ ನಿರಂತರ ಸುರಿತಕ್ಕಂಥ ಧಾರಾಕಾರ ಮಳೆ ಇದು ಸಾಕಷ್ಟು ರೈತರಿಗೆ ಸಂಕಷ್ಟವನ್ನ ತಂದೊಡ್ಡಿರುವಂಥದ್ದು. ಅದರಲ್ಲೂ ಕೂಡ ಮುಖ್ಯವಾಗಿ ಬಳ್ಳಾರಿಯಲ್ಲಿ ಅತಿ ಹೆಚ್ಚು ಹೇರಳವಾಗಿ ಮೆಣಸಿನಕಾಯಿ ಬೆಳೆಯನ್ನು ಬೆಳೀತಾರೆ. ಆ ರೈತರಿಗೆ ಈಗ ಸಂಪೂರ್ಣವಾಗಿ ಅಂದರೆ ಒಂದು ರೀತಿಯಾದಂಥ ಆತಂಕ ಶುರುವಾಗಿರುವಂಥದ್ದು. ಅದರಲ್ಲೂ ಕೂಡ ಏನು ಮೆಣಸಿನಕಾಯಿ ಬೆಳೆಗೆ ಈಗ ಕೊಳೆ ರೋಗ ಅಂಟಿರುವಂಥದ್ದು. ಯಾಕೆಂದರೆ ಆ ಬೆಳೆಯನ್ನು ರಕ್ಷಣೆ ಮಾಡೋಕೆ ಈಗ ರೈತರು ಹೈರಾಣಾಗಿರುವಂಥದ್ದು. ಸದ್ಯ ನಾನು ಬಳ್ಳಾರಿಯ ತಾಲೂಕಿನಲ್ಲಿರ್ತಕ್ಕಂಥ ಈ ಒಂದು ಜಮೀನಿನಲ್ಲಿದ್ದೇನೆ. ಈಗಾಗಲೇ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಕಳೆದ ತಿಂಗಳಷ್ಟೇ ಈಗ ಮೆಣಸಿನಕಾಯಿ ಬೆಳೆಯನ್ನು ರೈತರು ನಾಟಿಯನ್ನು ಮಾಡಿರುವಂಥದ್ದು. ಸುಮಾರು 1 ಲಕ್ಷ ಅಧಿಕ ಎಕರೆ ಪ್ರದೇಶದಲ್ಲಿ ಈಗಾಗಲೇ ಮೆಣಸಿನಕಾಯಿ ಬೆಳೆಯನ್ನು ಬೆಳೆದಿದ್ದಾರೆ. ಆದರೆ ಏಕಾಏಕಿ ಈ ಥರನಾದಂಥ ಮಳೆಗೆ ಈಗಾಗಲೇ ಹಳದಿ ಬಣ್ಣಕ್ಕೆ ಗಿಡಗಳು ತಿರುಗ್ತಾ ಇದ್ದಾವೆ. ಜೊತೆಗೆ ಕೀಟಗಳ ಬಾಧೆ ಶುರುವಾಗಿರುವಂಥದ್ದು. ಅದರಲ್ಲೂ ಕೂಡ ಬೇರಿನ ಹಂತದಲ್ಲಿ ಮೆಣಸಿನಕಾಯಿ ಬೆಳೆಗಳು ಈಗ ಕೊಳೆಯುವ ಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಬಂದು ಇಲ್ಲಿ ಪರಿಶೀಲನೆ ನಡೆಸಬೇಕಾಗಿತ್ತು. ಆದರೆ ಈವರೆಗೂ ಕೂಡ ಯಾವೊಬ್ಬ ಅಧಿಕಾರಿ ಬಂದು ರೈತರ ಅಳಲನ್ನು ಕೇಳ್ತಾ ಇಲ್ಲ. ಜೊತೆಗೆ ಈಗಾಗಲೇ ಲಕ್ಷಾಂತರ ರೂಪಾಯಿ ಸಾಲ ಸೂಲ ಮಾಡಿ ಬೆಳೆದ ಬೆಳೆ ಇನ್ನೇನು ಕೆಲವೇ ದಿನಗಳಲ್ಲಿ ಕೈ ಕೊಡುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ರೈತರು ಕೂಡ ಆತಂಕಕ್ಕೆ ಈಡಾಗಿರುವಂಥದ್ದು. ಒಂದು ಕಡೆ ಯಾವ ರಾಸಾಯನಿಕ ಔಷಧಿ ಸಿಂಪಡಣೆ ಮಾಡಬೇಕು ಮತ್ತು ಯಾವ ಬೆಳೆ ರಕ್ಷಣೆಗೆ ಬೇಕಾದಂಥ ಅಗತ್ಯ ಕ್ರಮಗಳನ್ನು ಹೇಗೆ ತಗೊಳ್ಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳು ಮಾಹಿತಿ ನೀಡ್ತಾ ಇಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ರೈತರು ಕೂಡ ಅಳಲನ್ನು ತೋಡ್ಕೊಳ್ತಾ ಇರುವಂಥದ್ದು. ಈಗಾಗಲೇ ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಇಲ್ಲಿ ಸಾಕಷ್ಟು ರೈತರು ಕೂಡ ಇರುವಂಥದ್ದು. ಅವರ ಕಡೆ ಈಗಾಗಲೇ ಅವರ ಕೈಯಲ್ಲಿ ಒಂದಷ್ಟು ಹುಳಗಳನ್ನು ಹಿಡಿದುಕೊಂಡಿರುವಂಥದ್ದು. ಈ ಒಂದು ಹುಳ ಈಗೂ ಈ ಮೆಣಸಿನಕಾಯಿ ಬೆಳೆಯನ್ನು ಬೇರ್ಭಾಗದಲ್ಲಿ ಕತ್ತರಿಸುವಂಥ ಒಂದು ಕೆಲಸವನ್ನು ಈ ಒಂದು ಹುಳ ಮಾಡುತ್ತೆ. ಇದಲ್ಲದೆ ಈ ಒಂದು ಹುಳಗಳಿಂದ ಸಾಕಷ್ಟು ಏನು ಬೆಳೆ ಕೂಡ ಹಾಳಾಗ್ತಿರುವಂಥದ್ದು. ಜೊತೆಗೆ ಹಳದಿ ಬಣ್ಣಕ್ಕೆ ತಿರುಗುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಮೆಣಸಿನಕಾಯಿ ಬೆಳೆ ಸಂಪೂರ್ಣವಾಗಿ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು. ಈ ಒಂದು ಮೆಣಸಿನಕಾಯಿ ಬೆಳೆ ಏನಿದೆ ಇದು ಹಚ್ಚು ಹಸಿರಾಗಿರಬೇಕಿತ್ತು. ಆದರೆ ಈಗ ಸುರ್ತಕ್ಕಂಥ ಏನು ಮಳೆ ಹಾಗೆ ಕೀಟಗಳ ಬಾಧೆ ಜೊತೆಗೆ ಕೊಳೆ ರೋಗಗಳಿಂದ ಈ ಥರನಾಗಿ ಮೆಣಸಿನಕಾಯಿ ಬೆಳೆ ಹಾಳಾಗ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ರೈತರು ಕೂಡ ಈಗ ಆತಂಕಕ್ಕೆ ಒಳಗಾಗಿರುವಂಥದ್ದು. ನಮ್ಮ ಜೊತೆಗೆ ಸಾಕಷ್ಟು ರೈತರು ಇರುವಂಥದ್ದು. ಅವ್ರನ್ನೂ ಕೂಡ ಈಗ ಮಾತಾಡಿಸುವಂಥ ಒಂದು ಕೆಲಸ ಮಾಡ್ತೀನಿ. ಸರ್, ಮುಖ್ಯವಾಗಿ ಈಗ ಸುರ್ತಕ್ಕಂಥ ಮಳೆ ಈಗ ಎಷ್ಟು ಸಂಕಷ್ಟ ತಂದೊಡ್ಡಿದೆ ಸರ್ ಮೆಣಸಿನಕಾಯಿ ಬೆಳೆಗಾರರಿಗೆ? ಈ ಮಳೆಯಿಂದ ಸಂಕಷ್ಟಕ್ಕೆ ರೈತರಿಗೆ 30 ರಿಂದ 40 ಸಾವಿರ ರೂಪಾಯಿ ಮತ್ತು ಎಕ್ಸ್ಟ್ರಾ ನಾವು ಖರ್ಚು ಮಾಡೋ ಪರಿಸ್ಥಿತಿ ಬಂದು ನಿಂತಿದ್ದೀವಿ. ಇಲ್ಲಿಗೆ ಆಲ್ರೆಡಿ ಮಳೆ ಬರೋದಕ್ಕಿಂತ ಮುಂಚಿತವಾಗಿ ಎಕರೆಗೆ 25 ಸಾವಿರದಿಂದ 30 ಸಾವಿರ ಖರ್ಚು ಮಾಡಿದ್ವಿ. ಈ ಮಳೆ ಬರೋದರಿಂದ ಈಗ ಮತ್ತೆ ನಾವು 35 ರಿಂದ 40 ಸಾವಿರ ರೂಪಾಯಿ ಮತ್ತೆ ಎಕ್ಸ್ಟ್ರಾ ಖರ್ಚು ಮಾಡಬೇಕು. ಇದಾದ ನಂತರ ಇನ್ನು ಇಲ್ಲಿ ಇದಾದ ಮೇಲೆ ಈ ತೇವಾಂಶದಿಂದ ಬೇರೆ ಕಟ್ ಮಾಡ್ತಕ್ಕಂಥ ಹುಳಲಿಂದ ಬಡ್ಡೆ ಕೊಳೆ ರೋಗ, ಆಮೇಲೆ ಎಲೆ ಚುಕ್ಕೆ ರೋಗ, ನಾನಾ ರೋಗ ಬಾಧೆಗಳಿಂದ ಈ ಸಸಿ ನರಳ್ತಾ ಇದೆ. ಈ ನಮ್ಮ ಸಂಕಷ್ಟನ ಕೇಳೋರು ಯಾರೂ ಇಲ್ಲ. ನಾವು 3 ವರ್ಷದಿಂದ ಕೋಸ್ಟರಲ್ಲಿ ಮೆಣಸಿನಕಾಯಿ ಇಷ್ಟು ಸಂಕಷ್ಟಕ್ಕೆ ಈಡಾಗಿ ಈ ವರ್ಷ ಅಲ್ಪ ಸ್ವಲ್ಪ ನಾವು ಹೋದ ಸರಿ 10 ಎಕರೆ ಇಟ್ಟಿದ್ವಿ. ಈ ಸರಿ ಅಷ್ಟೊಂದು ಬೇಡ, ನಮ್ಮನ್ನು ಸಂಕಷ್ಟ ಕೇಳೋರಿಲ್ಲ ಅಂತೇಳಿ 2 ರಿಂದ 3 ಎಕರೆ ಇಟ್ಕೊಂಡಿವಿ. ಅದಕ್ಕೂ ಕೂಡ ನಾವು ಬೆಳೆಸೋ ಪರಿಸ್ಥಿತಿಲಿಲ್ಲ. ಇದೇ ರೀತಿ ಆದರೆ ರೈತರು ಗೋಳು ಕೇಳೋದು, ಇದೇ ರೀತಿ ಆದರೆ ರೈತರು ಸಂಕಷ್ಟಕ್ಕೆ ಸಾವಿಗೀಡೋ ಪರಿಸ್ಥಿತಿ ಬರ್ತದೆ. ಸರ್, ಎಷ್ಟು ಒಂದು ಎಕರೆ ಮೆಣಸಿನಕಾಯಿ ಬೆಳಿಬೇಕಾದ್ರೆ ಎಷ್ಟು ಖರ್ಚು ಬರ್ತಾ ಇದೆ? ಈಗ ಎಷ್ಟೆಷ್ಟು ಖರ್ಚು ಮಾಡ್ತಾ ಇದ್ದಾರೆ ಸರ್? ಸರ್, ಈಗ ಮೆಣಸಿನಕಾಯಿ ಬೆಳೆ ಪೂರಾ ಖಂಡಿತವಾಗಿ ಕಡ್ಯಾಕ ಕಾಯಿ ಇರ್ತೀವಿ, ಮಾರ್ಕೆಟಿಗೆ ತಗೊಂಡೋಗೋ ತನಕ ಖರ್ಚು ಮಾಡಿದರೆ 1 ಎಕರೆಗೆ 3 ರಿಂದ 4.25 ಲಕ್ಷ ಖರ್ಚು ಬರುತ್ತೆ ಸರ್. ಇದು ಇದರಿಂದ ನಾವು ಫಸ್ಟಿಗೆ ಸ್ಟಾರ್ಟಿಂಗ್ನಾಗಲಿಂದ ಮಾಡ್ಕೊಂತ ಹೋದ್ರೂ ಅಷ್ಟು ಖರ್ಚು ಬರುತ್ತೆ. ಇದಕ್ಕೆ ನಾವು ಏನು ಬೆಳೆ ಹಾಕಿ ಬೆಳೆಸಿದ್ರೂ ನಮಗೆ ಏನು ಗಿಡ್ತಾ ಇಲ್ಲ. 1 ಎಕರೆಗೆ 25 ರಿಂದ 35-40 ಸಾವಿರ ತನಕ ಭೂಮಿ ರೇಟ್ ಗುತ್ತಿಗೆ ಮಾಡ್ತಾಯಿದ್ದೀವಿ ನಾವು. ಇದಕ್ಕೆ ನಾವು ಏನು ಮಾಡ್ಬೇಕು ಅನ್ನೋದನ್ನು ಅರ್ಥ ಆಗ್ತಾ ಇಲ್ಲ. ಕೋಲ್ಡ್ ಸ್ಟೋರೇಜ್ನಲ್ಲಿ ನಾವೇನು ಬೆಳೆದಿದ್ದ ಮಾಲು ರೇಟ್ ಬರುತ್ತಂತ ಕೋಲ್ಡ್ ಸ್ಟೋರೇಜ್ನಲ್ಲಿ ರೇಟ್ ಇಲ್ಲ. ಇದಕ್ಕೆ ನಾವು ಯಾವ ಥರ ಮಾಡ್ಬೇಕು ಅನ್ನೋದು ಅರ್ಥನೇ ಆಗ್ದಂಗೆ ಆಗೈತಿ. ಅಧಿಕಾರಿಗಳು ಯಾರೊಬ್ಬರು ನಮಗೆ ಕೈ ಸಿಗ್ತಾ ಇಲ್ಲ, ನಮ್ಮನ್ನು ಕೇಳ್ತಾ ಇಲ್ಲ ಕೂಡ. ರಾಸಾಯನಿಕ ಇದಕ್ಕೆ ಬಂದು ನಾವು ಗೊಬ್ಬರ ಸುಮಾರು ಎಕರೆಗೆ 20 ಸಲ ಗೊಬ್ಬರ ಹಾಕ್ತೀವಿ ಸರ್ ನಾವು ಇದನ್ನು. ಆಮೇಲೆ ಒಂದು 30 ಸಲ ಮದ್ದು ಹೊಡಿತೀವಿ ಸರ್. ಅದು ಹೇಳಿದ ಮದ್ದೆಲ್ಲ ಹೊಡಿತಾ ಇದೀವಿ. ಬೆಳೆ ಈ ಮಳೆ ಬಂದಂಗೆಲ್ಲ ಈ ಥರ ಕೊಳೆ ರೋಗ ಬರೋದು, ದೊಣ್ಣೆ ಹುಳ ಬೀಳೋದು, ಆಮೇಲೆ ಇನ್ನೊಂದು ಹಂಗೆ ಇದಕ್ಕಿದ್ದಂಗೆ ಗಿಡ ಸ್ವಚ್ಛ ಬೀಳೋದು, ಈ ಥರ ಹಿಂಗೆ ಇದೇ ಥರನೇ ಆಗ್ತಾಯಿದೆ ಸರ್. ಇದು ಈ ಥರ ಮಾಡ್ಕೊಂತ ಸುಮಾರು 3-4 ವರ್ಷದಿಂದ ಇದೇ ಥರನೇ ಮಾಡ್ತಾಯಿದ್ದೀವಿ. ಮಾಡ್ತಾ ಇದ್ರೂ ಕೈಗೆ ಹತ್ತಾ ಇಲ್ಲ ಅಸಲು. ಯಾವಾಗ ಒಂದು ಟೈಮ್ನಾಗ ನಾವು ಬೆಳೆಸ್ಕೊಂಡು ತಗೊಂಡು ಮಾರ್ಕೆಟ್ಗೆ ಹಾಕಿದ್ರೆ ಮಾರ್ಕೆಟ್ನ ರೇಟ್ ಇಲ್ಲ. ಈ ರೈತರ ಮಾಲಿಗೆ ಕೇಳೋರು ದಿಕ್ಕನೇ ಇಲ್ದಂಗೆ ಆಗಿಬಿಡುತ್ತೆ. ರೈತರನ್ನ ಬೆನ್ನೆಲುಬು ಅಂತಾರೆ, ಆದ್ರೆ ಒಬ್ಬರು ಮಾತಾಡ್ಸೋರು ದಿಕ್ಕಿಲ್ಲ ನಮಗೆ. ಯಾರೊಬ್ಬರು ಒಂದು ರೈತರಿಗೆ ಒಂದು ಬೆಲೆ ಕೊಡೋ ಒಬ್ಬ ರೈತ ಆಗಲಿ, ಒಬ್ಬರು ರೈತರಿಗೆ ಪ್ರತಿಯೊಬ್ಬರು ಅಧಿಕಾರಿಗಳಾಗಲಿ, ಒಬ್ಬರು ಇದು ಕೃಷಿ ಇಲಾಖೆ ಆಗಲಿ, ಸರ್ಕಾರ ಆಗಲಿ, ಅಥವಾ ಯಾರೊಬ್ಬರು ನಮ್ಮನ್ನು ಮಾಹಿತಿ ಏನಪ್ಪ ಅಂತ ಕೇಳ್ತಾ ಇಲ್ಲ ಸರ್.
ಇದಿಷ್ಟು ಇಲ್ಲಿನ ರೈತರು ಕೂಡ ಹೇಳ್ತಾ ಇದ್ದಾರೆ. ಕಳೆದ ವಾರದಿಂದ ಸುರ್ತಕ್ಕಂಥ ಏನು ಮಳೆ ಇದೆ ಇದು ಸಾಕಷ್ಟು ಮೆಣಸಿನಕಾಯಿ ಬೆಳೆಯನ್ನು ಹಾಳು ಮಾಡ್ತಾ ಇದೆ. ಈವರೆಗೂ ಕೂಡ ಅಧಿಕಾರಿಗಳು ಬರ್ತಾ ಇಲ್ಲ. ಜೊತೆಗೆ ಇದಕ್ಕೆ ಯಾವ ಔಷಧಿಗಳನ್ನು ಸಿಂಪಡಣೆ ಮಾಡಬೇಕು, ಜೊತೆಗೆ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು, ಇನ್ನಾದರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಜೊತೆಗೆ ಇಲ್ಲಿ ಆಗ್ತಕ್ಕಂಥ ನಷ್ಟ ಏನಿದೆ ಅದನ್ನು ಭರಿಸುವಂಥ ಒಂದು ಕೆಲಸವನ್ನು ಮಾಡುತ್ತಾ ಅನ್ನುವಂಥದ್ದನ್ನು ಕೂಡ ಈಗ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.